स्वागत है आपका बी न्यूज नेशन में। मैं हूं आबिद हुसैन शेख। लड़कियों को छेड़ने के चलते दो गुटों के बीच मारपीट, गांव में पथराव और आगजनी, तनाव का माहौल। धारा 144 लागू। घटना बागलकोट जिला केरूर में लड़कियों को छेड़ने के विरोध प्रतिरोध के चलते दो गुटों के बीच मारपीट, शहर भर में आग लगाकर विरोध। इस घटना में संगठन के जिम्मेदार लक्ष्मण कट्टीमनी और अरुण कट्टीमनी पर चाकू से हमला करके घायल किया गया है। घायलों का हॉस्पिटल में इलाज किया जा रहा है। मौके पर पहुंचे एसपी जयप्रकाश ने जानकारी दी कि दोनों गुटों में से 18 लोगों की गिरफ्तारी करके इलाके में सेक्शन 144 लगाकर स्कूल कॉलेजेस बंद का आदेश प्रशासन की ओर से दिया गया है। ಕ್ಷುಲ್ಲಕ ಕಾರಣಕ್ಕಾಗಿ ಯುವಕರ ಮಧ್ಯೆ ಗಲಾಟೆ ಆಗ್ತದೆ. ನಂತರದಲ್ಲಿ ಯುವಕರು ಗುಂಪಾಗಿ ಗಲಾಟೆ ಮಾಡಿಕೊಂಡು ಕೆರೂರು ಪಟ್ಟಣದಲ್ಲಿ ಒಂದು ಶಾಂತಿಯನ್ನ, ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಸನ್ನ ದಾಖಲು ಮಾಡಿರ್ತೇವೆ. 4 ಕೇಸ್ ಆಗಿರ್ತವೆ. ಇಲ್ಲಿವರೆಗೂ ಕೂಡ ನಾವು ಎರಡು ಗುಂಪಿನ ಒಟ್ಟು 18 ಜನರನ್ನ ವಶಕ್ಕೆ ತೆಗೆದುಕೊಂಡಿರ್ತೇವೆ. ಇದಾದ ನಂತರ ಕೆರೂರು ಪಟ್ಟಣದಲ್ಲಿ ತಹಸೀಲ್ದಾರ್ ಬದಾಮಿಯವರು ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿರುತ್ತದೆ. ನಾಳೆ 8 ಗಂಟೆವರೆಗೂ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತದೆ. ನಾಳೆ ರಾತ್ರಿ 8 ಗಂಟೆವರೆಗೂ ಯಾವುದೇ ರೀತಿಯಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆಂದ್ರೆ, ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗಲಾರ್ದಂಗೆ ಮತ್ತು ಕಾನೂನನ್ನ ಕೈಗೆತ್ತಿಕೊಳ್ಳಾರ್ದಂಗೆ ಪೊಲೀಸ್ ಇಲಾಖೆಗೆ ತಾವು ಸಹಕರಿಸಬೇಕಂತ ಒಂದು ಈ ಮೂಲಕ ಕ್ಷುಲ್ಲಕ ಕಾರಣ ಮೂಲ ರೀಸನ್ ಏನಾಗುತ್ತೆ ಸರ್? ಕೆಲವೊಂದಿಷ್ಟು ಬೇರೆ ಬೇರೆ ಅರ್ಥ ಕಲ್ಪಿಸ್ತಾ ಇದ್ದಾರೆ. ಈಗ 100% ತಪ್ಪು ಸಂದೇಶಗಳು ಹೋಗುವಂತ ಕೆಲಸ ಇಲ್ಲ. ಕೆಲವೊಂದು ಯುವತಿಯರನ್ನು ಚುಡಾಯಿಸ್ತಾ ಇದ್ದ ಕೆಲವೊಬ್ರು ಅಂತಂದು ಆ ಒಂದು ವಿಷಯದ ಮೇಲೆ ಜಗಳ ಆಗಿರ್ತದೆ. ಸೊ ಅದ್ರ ಮೇಲೂ ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸ್ಪಷ್ಟ ಒಂದು ತನಿಖೆ ಆದ್ಮೇಲೆ ಗೊತ್ತಾಗ್ತದೆ. ಮೇಲ್ನೋಟಕ್ಕೆ ಇದು ಯುವತಿಯರನ್ನ ಚುಡಾಯಿಸಿದ ಯುವಕರಲ್ಲಿ ಜಗಳ ಆಗಿದೆ ಅಂತ ಮೇಲ್ನೋಟಕ್ಕೆ. ತಪ್ಪು ಸಂದೇಶ ಹರಡಿಸೋರಿಗೆ ಏನ್ ಎಚ್ಚರಿಕೆ ಕೊಡ್ತೀವಿ? ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಸಂದೇಶವನ್ನ ಯಾರು ಕೂಡ ಸಂದೇಶ ರವಾನೆ ಮಾಡಬಾರ್ದು. ಅವ್ರಿಗೆ ಸ್ಪಷ್ಟವಾಗಿ ಯಾವುದೇ ರೀತಿಯಿಂದ ಬೇರೆ ಒಂದು ಅಂಶಕ್ಕೆ ಈ ಜಗಳ ಆಗಿಲ್ಲ. ಇದೊಂದು ಹಳೆ ದ್ವೇಷ ಮತ್ತು ಕೆಲವೊಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿಯಿಂದ ಬೇರೆ ಕಾರಣ ಇರುವುದಿಲ್ಲ. ದಿನಗಳಲ್ಲಿ ಈಗ ಆಲ್ರೆಡಿ ನಾವೆಲ್ಲ ಟೀಮ್ ಮಾಡಿಕೊಂಡು ಇನ್ನೂ ಕೆಲವೊಂದು ಆರೋಪಿಗಳಿರ್ತವೆ, ಆರೋಪಿಗಳಿದ್ದಾರೆ, ಅವ್ರನ್ನು ಕೂಡ ನಾವು ಎರಡು ಘಟನೆಯಲ್ಲಿ 3 ಜನ ಆಲ್ರೆಡಿ ಈ ಒಂದು ಗಾಯಗೊಂಡಿರ್ತಾರೆ. ಒಂದು ಅರುಣ್ ಕಟ್ಟಿಮನಿ ಅಂತ, ಅವ್ರ ಅಣ್ಣ ಲಕ್ಷ್ಮಣ್ ಕಟ್ಟಿಮನಿ ಅಂತ, ಇನ್ನೊಬ್ಬನು ಯಮನಪ್ಪ ಯೋಗಿನ್ ಅಂತ. ಸೊ 3 ಕೂಡ ಬಾಗಲಕೋಟೆ ಆಸ್ಪತ್ರೆಯಲ್ಲಿದ್ದಾರೆ. ಯಾವುದು ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ. ಯಾವುದೇ ರೀತಿ ತೊಂದರೆ ಇಲ್ಲ. ಅವ್ರಿಗೆ ತಲೆಗೆ ಒಂದು ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಅವ್ನು ಕುಮಾರೇಶ್ವರ ಹಾಸ್ಪಿಟಲ್ ಹುಬ್ಳಿ ಕೆಮ್ಸ್ ಆಗಿದ್ದಾರೆ. ಅವರು ಕೂಡ ಔಟ್ ಆಫ್ ಡೇಂಜರ್. ಮನೆ ಅಂಗಡಿ ಒಂದು ಬೈಕ್ ಸುತ್ತಿದ್ದಾರೆ. ಆಮೇಲೆ ಒಂದು ತರಕಾರಿ ತಳ್ಳು ಗಾಡಿ ಇರ್ತಲ್ಲ, ಅದನ್ನು ಒಂದು 6 ಬೈಕ್ಗೆ ಜಖಂ ಮಾಡಿದ್ದಾರೆ. ಉಳಿಕೆದ ಸಣ್ಣ ಪುಟ್ಟ ಜಖಂ.
ನೋಡ್ಬೇಕು ಇವಾಗ ಎಲ್ಲ ಕ್ರಮ ಕೈಗೊಳ್ತಾ ಇದ್ವಿ. ಸುಮಾರು ಎಲ್ಲ ಕಡೆಯಿಂದ ತಂಡಗಳನ್ನ ರಚಿಸಿಕೊಂಡು ಇನ್ನು ಯಾರ್ಯಾರು ಇದಕ್ಕೆ ಘಟನೆಗೆ ಮೂಲ ಕಾರಣೀಭೂತರಾಗಿದ್ದಾರೆ ಅವರಿಗೆ ಅರೆಸ್ಟ್ ಮಾಡುತ್ತೆ. ಎಷ್ಟು ಜನ ಪೊಲೀಸ್ ಭದ್ರತೆಗೆ ಈಗಾಗಲೇ 5 IRB ತುಕಡಿಗಳು ಪಾಲಾಗಿದೆ. ಜಿಲ್ಲೆಯಾದ್ಯಂತ ಕೆರೂರು ಪಟ್ಟಣದಲ್ಲಿ 2, ಬಾಗಲಕೋಟೆಯಲ್ಲಿ 1 ಮತ್ತು ನವನಗರದಲ್ಲಿ 1 ಮತ್ತು ಸೂಕ್ಷ್ಮ ಪ್ರದೇಶಗಳಾದ ಮುಧೋಳದಲ್ಲಿ ಕೂಡ 1 IRB ಅನ್ನ ಡಿಪ್ಲಾಯ್ ಮಾಡಿದ್ದೀವಿ ಮತ್ತು ಹೆಚ್ಚಿನ ಸಿಬ್ಬಂದಿಯನ್ನ ಮತ್ತು ಆಫೀಸರ್ ಕೂಡ. और खबरों के लिए देखते रहिए बी न्यूज नेशन।